ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬೆಂಗಳೂರಿನ ಬೀದಿ ಬದಿ ಮಲಗಿದ್ದವರ ತಲೆ ಮೇಲೆ ಕುಡಿದ ಮತ್ತಲ್ಲಿ ಕಲ್ಲೆಸೆದು ಕೊಲೆ ಮಾಡ್ತಾ ಇದ್ದ ನಟೋರಿಯಸ್ ಕೊಲೆಗಾರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬನಶಂಕರಿ ನಿವಾಸಿ ಗಿರೀಶ್ ಒಂದೇ ವಾರದಲ್ಲಿ 2 ಕೊಲೆ ಮಾಡಿದ್ದ ಆರೋಪಿ. ಮೇ 12ರಂದು ಜಯನಗರದ 7ನೇ ಬಡಾವಣೆಯಲ್ಲಿ ಒಬ್ಬನನ್ನ ಕೊಂದ್ರೆ ಮೇ 18ರಂದು ಸಿಟಿ ಮಾರ್ಕೆಟ್ ಹಿಂಭಾಗದ ಕಾಂಪ್ಲೆಕ್ಸ್ನಲ್ಲಿ ಮತ್ತೊಂದು ಕೊಲೆ ಮಾಡಿದ್ದ. ಸದ್ಯ ಈತನ ಹುಡುಕಾಟ ನಡೆಸ್ತಾ ಇದ್ದ ಪೊಲೀಸರು ಕೊನೆಗೂ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೈಕ್ ರೇಸ್ಗೆ ಬಿದ್ದು ಬೈಕ್ ಕಳ್ತನ ಮಾಡ್ತಾ ಇದ್ದ ಅಪ್ರಾಪ್ತ ಬಾಲಕರನ್ನ ಬನ್ನೇರುಘಟ್ಟ ಪೊಲೀಸರು ಜೈಲಿಗಟ್ಟಿದ್ದಾರೆ. ರಾತ್ರಿ ಹೊತ್ತು ಮನೆ ಮುಂದೆ ನಿಲ್ಲಿಸ್ತಾ ಇದ್ದ ಬೈಕ್ಗಳನ್ನ ಹೊಂಚು ಹಾಕಿ ಈ ಅಪ್ರಾಪ್ತರು ಕಳ್ತನ ಮಾಡ್ತಾ ಇದ್ರು. ಸದ್ಯ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ದೃಶ್ಯವನ್ನ ಆಧರಿಸಿದ ಪೊಲೀಸರು ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 7 ಬೈಕ್ಗಳನ್ನ ವಶಕ್ಕೆ ಪಡೆದು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಬೆಳಗ್ಗೆ ಕೋಳಿ ಕುಯ್ಯೋ ಕೆಲಸ ಮಾಡ್ತಾ ರಾತ್ರಿ ಸುಲಿಗೆ ಮಾಡ್ತಾ ಇದ್ದ ಸುಲಿಗೆಗೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ರಿಯಾಜ್ ಖಾನ್ ಹಾಗೂ ವಸೀಂ ಫಿರೋಜ್ ಬಂಧಿತರು. ಆರೋಪಿಗಳಿಬ್ಬರು ಅಮೆಜಾನ್ ಎಂಬ ವ್ಯಕ್ತಿಯಿಂದ ಮೊಬೈಲ್ ಕಿತ್ಕೊಂಡು ಪರಾರಿಯಾಗಿದ್ರು. ಆ ಬಳಿಕ ಮೊಬೈಲ್ ಕಳೆದುಕೊಂಡ ಅಮೆಜಾನ್ ಬಾಣಸವಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸ್ತಾ ಇದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಬ್ಬ ಡ್ರಗ್ ಪೆಡ್ಲರ್ನನ್ನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ ಪೆಡ್ಲರ್ ರೂಪೇಶ್ ಎಂಬಾತ ಆಫ್ರಿಕಾ, ನೈಜೀರಿಯನ್ ಪೆಡ್ಲರ್ಗಳಿಂದ ಸಿಂಥೆಟಿಕ್ ಡ್ರಗ್ ಖರೀದಿ ಮಾಡಿ ಬಳಿಕ ಮಾದಕ ವಸ್ತುಗಳನ್ನ ಪಾರ್ಟಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ. ಸದ್ಯ ಮಾಹಿತಿ ಪಡೆದ ಪೊಲೀಸರು ಡ್ರಗ್ ಪೆಡ್ಲರ್ ರೂಪೇಶ್ನನ್ನ ಬಂಧಿಸಿದ್ದು, ಆತನಿಂದ 120 ಗ್ರಾಂ ಸಿಂಥೆಟಿಕ್ ಡ್ರಗ್ MDMAಯನ್ನ ವಶಪಡಿಸಿಕೊಂಡಿದ್ದಾರೆ. ಯುವಕನೋರ್ವ ಅಪ್ರಾಪ್ತ ಬಾಲಕಿಯ ಜೊತೆ ಅನುಚಿತ ವರ್ತನೆ ಮಾಡಿದ ಹಿನ್ನೆಲೆ ಸ್ಥಳೀಯರು ಯುವಕನನ್ನ ಥಳಿಸಿರುವ ಘಟನೆ ನಗರದ ಬ್ಯಾಡರಹಳ್ಳಿ ಅನುಪಮ ಆಸ್ಪತ್ರೆ ಬಳಿ ನಡೆದಿದೆ. ಗಾಂಜಾ ಅಮಲ್ನಲ್ಲಿದ್ದ ಯುವಕ ಆಸ್ಪತ್ರೆಯ ಮುಂಭಾಗ ಅಪ್ರಾಪ್ತೆ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದು, ಇದನ್ನ ಕಂಡ ಸ್ಥಳೀಯರು ಯುವಕನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಈ ಕೃತ್ಯದ ಬಗ್ಗೆ ದೂರು ನೀಡಲು ಯಾರೂ ಮುಂದೆ ಬಾರದ ಹಿನ್ನೆಲೆ ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರು ಯುವಕನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.